ಇಂಜಿನಿಯರಿಂಗ್ ಓದ್ತಾರ ನಮಗೆ ಆವತ್ತು ರಜಾ ಸಿಕ್ಕಿತ್ತು ಅಂತ ಖುಷಿಯಾಗಿ ಬನ್ನೇರುಘಟ್ಟ ಝೂಗೆ ಹೋಗೋಣ ಅಂತ ನಾವು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ನಾವೆಲ್ಲ ಫ್ರೆಂಡ್ಸು ಪ್ಲ್ಯಾನ್ ಮಾಡಿ ಗಾಡಿಗಳು ರೆಡಿ ಮಾಡಿದ್ವಿ. ನಾವೆಲ್ಲ ಮೀಟ್ ಮಾಡಿ ಬನ್ನೇರುಘಟ್ಟ ರೋಡಿಂದ ಬನ್ನೇರುಘಟ್ಟ ಝೂಗೆ ಹೋಗೋಕ್ಕೆ ರೆಡಿ ಆದ್ವಿ. ಆಮೇಲೆ ಬನ್ನೇರುಘಟ್ಟ ರೋಡ್ಗೆ ಎಂಟ್ರಿ ಆಗಿದ್ಮೇಲೆ ಸಖತ್ತಾಗಿತ್ತು. ಖುಷಿಯಾಗಿದ್ದು ನಾವು ಎಲ್ಲರೂ ಸೇರಿ ಹೋಗಿದ್ವಿ ಅಲ್ಲಿಗೆ. ಹೋದರೆ ಮಂಗಳವಾರ ನಮ್ಮ ದುರಾದೃಷ್ಟಕ್ಕೆ ರಜಾ. ಆಗ ನಂದೀಶ ನಮಗೆಲ್ಲ ಒಳ್ಳೆ ಐಡಿಯಾ ಕೊಟ್ಟ. ಏನು ಅಂದರೆ ಅಲ್ಲೇ ಇದ್ದ ವಿಲೇಜ್ ಮೂಲಕ ಹೋಗಿ ನಾವು ಫಾರೆಸ್ಟ್ನ ನೋಡ್ಕೊಂಬರ್ಬೋದು ಅಂತ. ನಾವು ಖುಷಿಯಾಗಿ ಅಲ್ಲಿಗೆ ಹೊರಟ್ವಿ. Ding 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 dum dum bum bam 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 bra 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 rim ran ran ram ba 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 ring ding 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 bim bam 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 bim bam bam bim bam bam. ನಂದೀಶ ಹೇಳ್ದಂಗೆ ನಾವೆಲ್ಲರೂ ಆ ಹಿಲ್ಲಿ ರೀಜನ್ ಮೂಲಕ ಹೋಗಿ ಒಂದು ಆಶ್ರಮದ ಹತ್ರ ಹೋದ್ವಿ. ಒಂದು 5-6 ಕಿಲೋಮೀಟ್ರ್ ಹೋಗಿರ್ಬೋದು ಒಳಗಡೆ ಗಾಡಿ ಮೂಲಕ. ಅಲ್ಲಿ ಹೋಗಿ ಆಶ್ರಮದ ಹತ್ರ ಕೇಳಿದ್ವಿ, ನಾವು ಕಾಡೊಳಗಡೆ ಹೋಗ್ಬೋದೇ ನೋಡಿಕೊಂಡು ಅಂತ. ಅವ್ರು ಅದಕ್ಕೆ ಇಲ್ಲ, ಆನೆಗಳನ್ನ ಓಡಿಸ್ತಾ ಇದ್ದಾರೆ, ಇವಾಗ ಬೇಡ, ಈಗ ಅದು ಒಳ್ಳೆಯದು ಅಲ್ಲ, ಇಲ್ಲೇ ಒಂದು ಎಸ್ಟೇಟ್ ಇದೆ, ಅದು ನೋಡ್ಕೊಂಡು ಹೋಗಿ ಅಂದರು. ಸ್ವಲ್ಪ ನಿರಾಶೆ ಆದ್ರೂ ಅಟ್ಲೀಸ್ಟ್ ಎಸ್ಟೇಟೇ ನೋಡ್ಕೊಂಡು ಹೋಗೋಣ ಅಂತ ಅದಕ್ಕೆ ರೆಡಿಯಾಗಿ ಹೊರಟ್ವಿ ಅಲ್ಲಿಗೆ. ಹೀಗೆ ಹೊರಟ ಮೇಲೆ ಅಲ್ಲೊಂದು ಗೇಟ್ ಸಿಕ್ತು. ಆ ಗೇಟ್ ಹತ್ರ ಒಬ್ಬ ಮನುಷ್ಯ ನಿಂತಿದ್ದ. ಅವನ್ನ ಧೈರ್ಯವಾಗಿ ಹೋಗಿ ಕೇಳಿದೆ, ಇದು ಎಸ್ಟೇಟೊಳಗಡೆ ಹೋಗ್ಬೋದಾ ನಾವು ಅಂತ. ಅವನು ಇಲ್ಲ ಅಂತ ಹೇಳಿದ್ರು ನಾವೇನೋ ಸಮಜಾಯಿಷಿ ಕೊಟ್ಕೊಂಡು ಹೋಗೋಕ್ಕೆ ರೆಡಿ ಆದ್ವಿ. ಅವನು ನಮಗೆ ಭಯ ಪಡಿಸಿದ್ದಲ್ದೆ 2 ನಾಯಿಗಳಿದೆ, ಒಂದು ನಾಯಿ ಕಚ್ಚಕ್ಕೆ ಬರುತ್ತೆ, ಅದೇ ಕಟ್ಟಾಕಿದ್ದೀವಿ, ಇನ್ನೊಂದನ್ನು ಬಿಟ್ಟಿದ್ದೀವಿ, ಅದೇನೂ ಮಾಡಲ್ಲ ಅಂತ ಹೇಳಿ ಇನ್ನೂ ಭಯ ಪಟ್ಟಿಸ್ಕೊಂಡು ಹೊರಟ. ನಾವು ಗೇಟ್ ಓಪನ್ ಮಾಡಬೇಕಾದ್ರೆ ಹಿಂದೆ ತಿರುಗಿ ಬರಬೇಕಾದ್ರೆ ಗೇಟ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿ ಹೊರಟೇ ಹೋದ. ಒಳಗಡೆ ಭಯ ಪಟ್ಕೊಂಡೆ ಹೀಗೆ ಹೋದ್ವಿ. ಅಲ್ಲಿ ಗಾಡಿ ನಿಲ್ಲಿಸಿದ್ವಿ ನಾವು. ಅದಾದಮೇಲೆ ಅಲ್ಲಿ ನಾನು ನಂದೀಶ ನಿಂತಿರ್ಬೇಕಾದ್ರೆ ಬರ್ತಾ ಇದ್ದಿದ್ದ ಶಬ್ದ ಆ ಶಬ್ದ ಯಾವುದೋ ಪ್ರಾಣಿದು ಅಂದ್ಕೊಂಡು ಎಲ್ಲರೂ ಹಿಂದೆ ಬಂದ್ವಿ. ಆಗ ಒಬ್ಬೊಬ್ಬರು ಒಂದೊಂದೇನೋ ಹೇಳೋಕ್ಕೆ ಶುರು ಹಚ್ಕೊಂಡ್ರು. ಸುನಿಲ್ ಇದ್ಕೊಂಡು, ಯಾವುದೇ ಪ್ರಾಣಿ ಆದರೂ ಆ ಥರ ಕಂಟಿನ್ಯೂಸ್ ಆಗಿ ಸೌಂಡ್ ಮಾಡಲ್ಲ ಕಣೋ ಅಂದ. ರಾಜೇಶ, ಹೌದು ಕಣೋ, ಸುನಿಲ್ ಹೇಳ್ತಾರೆ ನಿಜ, ಆ ಥರ ಎಲ್ಲ ಸೌಂಡ್ ಕಂಟಿನ್ಯೂಸ್ ಆಗಿ ಬರೋಲ್ಲ ಪ್ರಾಣಿಗಳ್ದಾದರೆ ಅಂದ. ಆಗ ಪವನ ಮತ್ತು ರಕ್ಷಿತ್ ಇಬ್ಬರು ಸೇರ್ಕೊಂಡು ಹೋದರು. ಹೋಗಿ ಮುಂದೆ ಹೋಗಿ ನೋಡಿದ್ರೆ ಫಾರ್ ಅವರ್ ಮಿರಾಕಲ್ ಇನ್ ದಟ್ ಎಸ್ಟೇಟ್ ಇಟ್ ವಾಸ್ ಅ ಪೈಪ್. ಆ ಮೋಟ್ರ್ ಫಿಕ್ಸ್ ಮಾಡಿದ್ದಿದ್ದು ಪೈಪ್ ಅದು. ಹಿಂದಿನ ಸತಿ ಥರನೇ ಈ ಸತಿನೂ ಎಲ್ಲರೂ ಭಯ ಬಿದ್ಕೊಂಡು ಹಿಂದೆ ಸರಿದ್ವಿ. ಅದು ಅಲ್ಲದೆ ಅಲ್ಲಿದ್ದಿದ್ದು ಒಂದೇ ಮನೆ. ಆ ಮನೆ ಒಳಗಡೆ ಯಾರೂ ಇರಲಿಲ್ಲ. ಹೇಳ್ಕೋಬಾರ್ದು, ಆದರೂ ಎಲ್ಲರಿಗೂ ಭಯ ಆಗ್ತಾಯಿದ್ದಂತೂ ನಿಜ. ಯಾಕೆಂದರೆ ಆ ವಾತಾವರಣನೇ ಆಗಿತ್ತು. ಈ ನಾಯಿ ಬೊಗಳ್ತಾ ಇದ್ದಿದ್ದ ಶಬ್ದ ಕೇಳಿ ಹಿಂಜರಿತಾ ಇರಬೇಕಾದ್ರೆ ಸುನಿಲ್ಲ ಮುಂದೆ ಹೋಗಿ ನೋಡಿದ್ರೆ ಆ ನಾಯಿ ಕಟ್ಟಾಕಿದ್ರು. ಅದನ್ನು ನೋಡಿದ ಮೇಲೆ ಎಲ್ಲರೂ ಮುಂದೆ ಹೋದ್ವಿ. ಹೋದಾದ್ಮೇಲೆ
ನಾವು ಮಾಡಿದ್ದೆಲ್ಲ ಮಜಾ. Ding 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 dum dum bum bam 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 bum 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 bam 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 rim ran ran ram ba 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 ring ding 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 bim bam 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 bim bam bam ಏನೇ ಆದ್ರೂ ತುಂಬ ಸಂತೋಷಪಟ್ಟು ತಿರ್ಗಾ ಎಲ್ಲರೂ ಮನೆಗೆ ಹೋದಾಗ್ಲಿಂದ ಎಲ್ಲರೂ ನೆನೆಸ್ಕೊತಾನೇ ಇದ್ದೀವಿ ಬನ್ನರ್ಘಟ್ಟ ಎಷ್ಟು ಚೆನ್ನಾಗಿತ್ತು ಅಂತ. ಎಷ್ಟೇ ಫ್ಯೂರಿಯಸ್ ಎಷ್ಟೇ ಅಡ್ವೆಂಚರಸ್ ಆಗಿತ್ತು ಅಂದರೆ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಘಟನೆನ ಮರೆಯೋಕ್ಕೆ ಆಗೋದೂ ಇಲ್ಲ. ಇದನ್ನು ಎಲ್ಲರೂ ನೋಡಿದವ್ರಿಗೂ ಕೇಳಿದವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಬನ್ನರ್ಘಟ್ಟ ಪುರಾಣನ ಮುಗಿಸ್ತೀನಿ.